ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ದೂದಗಂಗಾ ಇವೆಲ್ಲವೂ ಕೂಡ ಸೇರ್ಕೊಂಡು ಸಣ್ಣ ಪುಟ್ಟ ನದಿಗಳೆಲ್ಲ ಸೇರ್ಕೊಂಡು ಕೃಷ್ಣಾ ನದಿ ತುಂಬ ದೊಡ್ಡ ಮಟ್ಟದಲ್ಲಿ ಹರಿದಾಳೆ ಕರ್ನಾಟಕದಲ್ಲಿ. ಚಿಕ್ಕಪಡಸಲಗಿ ನೋಡಬೇಕು, ಬಾಗಲಕೋಟೆಯ ಚಿಕ್ಕಪಡಸಲಗಿ ಆಕೆಯ ರೌದ್ರಾವತಾರವನ್ನು. ಶ್ರಮಬಿಂದು ಸಾಗರ ಬ್ಯಾರೇಜ್ ಮುಳುಗಡೆ ಹಂತಕ್ಕೆ ಬಂದಿದೆ. ಬರ ಇಲ್ಲಿ ಕಿತ್ತು ತಿಂತಾ ಇತ್ತು. ಇಂಥ ಸಂದರ್ಭದಲ್ಲಿ ಈಗ ನೋಡಿ ಈ ರೀತಿ ಆಗಿರೋದು ಭಾಳ ಖುಷಿ ಸಂಗತಿ. ನಮ್ಮ ಪ್ರತಿನಿಧಿ ರವಿ ಮೂಕಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲಾದ್ಯಂತ ಇರುವಂತಹ ಏನು ಜಲಮೂಲಗಳಿಗೆ ಜೀವಕಳೆ ಬಂದಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾವು ಮೊದಲಿಗೆ ತೋರಿಸ್ತಾ ಇದ್ವಿ. ಇಲ್ಲೇನು ಕಾಣ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡೋದಾದ್ರೆ ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಕೃಷ್ಣಾ ನದಿಯ ಒಂದು ರೌದ್ರ ರಮಣೀಯವಾದಂತಹ ದೃಶ್ಯ. ಯಾಕಂತಂದರೆ ಈ ಒಂದು ನದಿ ಬಗ್ಗೆ ಹೇಳೋದಾದರೆ ಕೇವಲ ಒಂದೆರಡು ಮೂರು ದಿನಗಳಿಂದ ತುಂಬಾ ನೀರಿಲ್ಲದೆ, ಒಂದು ಹನಿ ಕೂಡ ನೀರಿಲ್ಲದೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಇಡೀ ನದಿ ಒಂದು ರೀತಿ ಬರಡು ಭೂಮಿ ಅಂತಾಗಿತ್ತು. ಯಾಕಂದರೆ ಅಷ್ಟರ ಮಟ್ಟಿಗೆ ಆ ನೀರು ಇಲ್ಲಿ ಏನು ಕಾಣ್ತಾ ಇರಲಿಲ್ಲ. ಒಂದು ರೀತಿ ಬರದ ಛಾಯೆ ಆವರಿಸಿತ್ತು ಜಿಲ್ಲಾದ್ಯಂತ. ಆದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಹಾಗೂ ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ಬರಿದಾಗಿದ್ದ ಕೃಷ್ಣಾ ನದಿಗೆ ಜೀವಕಳೆ ಬಂದಿದೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ತುಂಬಾ ವಿಸ್ತಾರವಾಗಿ ವಿಶಾಲವಾಗಿ ಹರಿಯುತ್ತಿರುವಂತಹ ಒಂದು ಕೃಷ್ಣಾ ನದಿಯ ದೃಶ್ಯ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅಲ್ಲೇನು ಕಾಣಿಸ್ತಾ ಇದೆ ಆ ಸೇತುವೆ ಶ್ರಮಬಿಂದು ಸಾಗರ. ಆ ಒಂದು ಶ್ರಮಬಿಂದು ಸಾಗರ ಬ್ಯಾರೇಜ್ ಕೂಡ ಏನು ಮುಳುಗಡೆ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಅದರ ಜೊತೆಗೆ ಆ ಒಂದು ಸೇತುವೆ ಮೇಲ್ಗಡೆ ನಿಂತ್ಕೊಂಡು ಏನು ಮೀನುಗಾರರು ಬಲೆಯನ್ನು ಹಾಕಿ ಮೀನು ಹಿಡಿಯುವಂಥ ಕೆಲಸಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ಆ ಜನರು ಏನು ಬರಿದಾಗಿದ್ದಂತಹ ನದಿಗೆ ನೀರು ಬಂತ ಅಂತ ಹೇಳ್ಕೊಂಡು ಅದನ್ನು ನೋಡೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬರ್ತಾ ಇರುವಂಥದ್ದು ದೃಶ್ಯವನ್ನು ಕೂಡ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಹರಿದು ಬರ್ತಾ ಇರುವಂಥ ನದಿ ಈ ಒಂದು ಸೇತುವೆ ಏನಿದೆ, ರಸ್ತೆ ಸೇತುವೆ, ಇದು ಜಮಖಂಡಿಯಿಂದ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ, ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆ. ಆ ಸೇತುವೆ ಆ ಭಾಗದಲ್ಲಿರುವಂಥ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಹರಿದು ಬಂದಂಥ ನೀರು ಮತ್ತೆ ಮುಂಭಾಗದಲ್ಲಿ ಹೋಗ್ತಾ ಇರುವಂಥ ದೃಶ್ಯ. ತುಂಬಾ ವಿಶಾಲವಾಗಿ ಕೃಷ್ಣಾ ನದಿ ಹರಿತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೀರಿಲ್ಲ ಅಂತ ಹೇಳ್ಕೊಂಡು ಜನ ಏನು ಕೃಷ್ಣಾ ನದಿ ತೀರದ ರೈತರು ಏನು ಬರಗಾಲ ಬಂತು ಅಂತ ಹೇಳ್ಕೊಂಡು ಕಂಗೆಟ್ಟಿದ್ರು. ಅದ್ರ ಜೊತೆಗೆ ಜಾನುವಾರುಗಳಿಗೆ ಮತ್ತು ಕೃಷಿಗೆ ನೀರಿಲ್ಲ ಅಂತ ಏನು ರೈತರು ಕಂಗಾಲಾಗಿದ್ದರು. ಅವರಿಗೆ ಈಗ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನೀರಿನ ಪ್ರಮಾಣ ಹೆಚ್ಚುತ್ತಾನೆ ಹೋದರೆ ಒಂದು ವೇಳೆ 2,70,000 ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಹೆಚ್ಚಾದರೆ ಒಂದು ರೀತಿ ಪ್ರವಾಹದ ಆತಂಕ ಕೂಡ ಇಲ್ಲಿ ಏನು ಸೃಷ್ಟಿಯಾಗುವ ಒಂದು ಆತಂಕ ಕೂಡ ಇಲ್ಲಿನ ರೈತರಿಗಿದೆ. ಒಟ್ಟಿನಲ್ಲಿ ಬರಿದಾಗಿದ್ದ ಜಲಮೂಲಗಳಿಗೆ ಮಹಾರಾಷ್ಟ್ರದ ಏನು ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಜೀವಕಳೆ ಬಂದಿರುವಂಥದ್ದು ಬಾಗಲಕೋಟೆ ವ್ಯಾಪ್ತಿಯಲ್ಲಿ ಹರಿತಾ ಇರುವಂತಹ ನದಿಗಳಿಗೆ ಮತ್ತು ಜಲಮೂಲಗಳಿಗೆ. ಅದರ ಜೊತೆಗೆ ಇಂತಹ ಸಂದರ್ಭದಲ್ಲಿ ಏನು ನೀರನ್ನು ಸುಮ್ಮನೆ ಹೋಗಲು ಬಿಡದೆ ಕೆರೆ ಕಟ್ಟೆಗಳನ್ನು ಹಳ್ಳಕೊಳ್ಳಗಳನ್ನು ತುಂಬಿಸಿಕೊಡುವಂಥ ಕೆಲಸ ಆಗಬೇಕು ಅನ್ನುವಂಥ ಏನು ಆಗ್ರಹ ಕೂಡ ರೈತರದ್ದಾಗಿದೆ. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ಚಿಕ್ಕಪಡಸಲಗಿಯಿಂದ ನಮ್ಮ ಪ್ರತಿನಿಧಿ ಅಲ್ಲಿಂದ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ರು. ನೋಡಿ, ಅಲ್ಲಿ ಒಂದು ಬ್ಯಾರೇಜನ್ನು ಕಟ್ಟಿದ್ದಾರೆ. ಆ ಬ್ಯಾರೇಜಿನ ಹೆಸರು ಭಾಳ ಸುಂದರವಾದ ಹೆಸರು, ಶ್ರಮಬಿಂದು ಸಾಗರ. ಎಲ್ಲಾದರೂ ಕೇಳಿದ್ವಿ ನಾವು ಹೆಸರನ್ನು. ಯಾಕೆ ಈ ಹೆಸರನ್ನ ಇಟ್ಟರು? ಅಲ್ಲಿ ತುಂಬ ಶ್ರಮ ಇದೆ ಜನಗಳದ್ದು. ಈ ತುಂಬ ನೀರು ಹರಿದು ಬಿಡುತ್ತೆ, ನಮಗೆ ಹೆಲ್ಪ್ ಮಾಡಿ ಅಂತ ಸರ್ಕಾರವನ್ನು ಕೇಳಿದ್ರು. ಸರ್ಕಾರದವ್ರು ಏನಂದರು, ಆಯ್ತಪ್ಪ ನಿಮಗೆ ಬೇಕಿದ್ರೆ ನೀವೇ ದುಡ್ಡು ಹಾಕೊಂಡು ಮಾಡಿ ಅಂತಂತಂದರು. ನೋಡಿ ಅಲ್ಲಿ ಜನಗಳು ಎಷ್ಟರ ಮಟ್ಟಿಗೆ ಅಂತಂದರೆ ಪೈಸೆ ಸೇರಿಸಿ ಈ ಶ್ರಮಬಿಂದು ಸಾಗರವನ್ನು ಕಟ್ಟಿದರು. ಸಿದ್ದು ನ್ಯಾಮೇಗೌಡರು ಜ್ಞಾಪಿಸ್ಕೋಬೇಕು, ಅವ್ರನ್ನ ಜನ ನಾಯಕರನ್ನಾಗಿ ಮಾಡಿದ್ರು. ಅಷ್ಟೇ ಅಲ್ಲ, ಇದೇ ಸಿದ್ದು ನ್ಯಾಮೇಗೌಡರು ಇದರ ಪ್ರತಿಫಲವಾಗಿ ರಾಮಕೃಷ್ಣ ಹೆಗಡೆಯವರನ್ನು ಕೂಡ ಸೋಲಿಸಿದರು. ಶ್ರಮಬಿಂದು ಸಾಗರದ ಹಿಂದಿರುವಂಥ ಕಥೆ ಇದು.